ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಮೇಶ್ ಅವರು, ನಂತರ BV ನಾಯ್ಕ ಅವರು, ಬಂಗಾರು ಹನುಮಂತನವರು, ನಮ್ಮ ಹೇಮಲತಾ ನಾಯ್ಕರು, ಫಕೀರಪ್ಪನವರು, ಸೋಮಲಿಂಗಪ್ಪನವರು, ಒಟ್ಟಾರೆ ಎಲ್ಲರೂ ಸೇರಿಕೊಂಡು ಇವತ್ತು 2023-22 ಇಸ್ವಿದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮೀಸಲಾತಿ ಜಾಸ್ತಿ ಮಾಡಿತ್ತು. SC ಜನಾಂಗಕ್ಕೆ 17%, ST ಜನಾಂಗಕ್ಕೆ 7% ಏನು ಮಾಡಿತ್ತು. ಈ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಮೀಸಲಾತಿಯನ್ನು ಕಡಿಮೆ ಮಾಡಿದನೋ ಅದರ ಜಾಸ್ತಿ ಮಾಡಬೇಕನ್ನೋ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ವಿ. ಮೈಸೂರು ಆಗಿದೆ, ನಂತರ ರಾಯಚೂರಿಂದ ದಾವಣಗೆರೆಯಿಂದ ವಿಜಯನಗರ ಜಿಲ್ಲೆಗೆ ಇವತ್ತು ಬಂದು ಇದೇ ಮೀಸಲಾತಿ ವಿಚಾರದಲ್ಲಿ ಕೂಡ ಚರ್ಚೆಯನ್ನು ಕೂಡ ಮಾಡಂತ ಕೆಲಸ, ಸಮುದಾಯಕ್ಕೆ ಇವತ್ತು ಅರ್ಥ ಮಾಡಿಸಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇವತ್ತು ಈ ಸಮಾವೇಶ ನಡೀತಾ ಇದೆ. ಇವತ್ತು ನಿನ್ನೆ ನಾನು ಏನು KPCC ಅಧ್ಯಕ್ಷರು ಪದಗ್ರಹಣ ವಿಚಾರದಲ್ಲಿ ಏನು ಆ ಕಾರ್ಯಕ್ರಮದಲ್ಲಿ ನಡೆಯುವಂತ ಟೈಮಲ್ಲಿ ಒಂದು ಕಡೆ CM ಅವರು, ಒಂದ್ ಕಡೆ DK ಅವರು, ಒಂದ್ ಕಡೆ ವೇದಿಕೆಯಲ್ಲಿ ಫೈಟಿಂಗ್ ನಡೀತಾ ಇತ್ತು. DK ಮತ್ತು ಏನು BK ಅವರು ಜಗಳ ಆಗುವಂತ ಟೈಮಲ್ಲಿ ವೇದಿಕೆಯಲ್ಲಿ ಒಂದು ರೀತಿ ಅವರು ಹೇಳಿದಂತ ಮಾತುಗಳು, ಇವತ್ತು ಪಾರ್ಟಿ ಸಂಘಟನೆ ಮಾಡಂತ ವಿಚಾರ ಬಂದಂತ ಟೈಮಲ್ಲಿ ಅವರು ಹೇಳಿದಂತ ಮಾತುಗಳು ಏನಂದ್ರೆಗಿನ, ಹಣ ಇದ್ದಂತವ್ರ ಜೊತೆಲಿ ಅಧಿಕಾರ ಹೋದ್ರೆ ಇನ್ನ ಹಣ ಇದ್ದಂತವ್ರು ಅಧಿಕಾರವನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಸರೆಂಡರ್ ಆಗಬಾರ್ದು ಅನ್ನಂತ ವಿಚಾರವನ್ನು ಕೂಡ ವೇದಿಕೆ ಮೇಲೆನೆ ಇವತ್ತು KPCC ಅಧ್ಯಕ್ಷರು ಪ್ರಸ್ತಾಪನೆ ಮಾಡಂತ ಕೆಲಸ ಮಾಡಿದ್ದಾರೆ. ಬಹುಶಃ ಅದರ ಅರ್ಥ ನೋಡ್ತಾ ಇದ್ರೆ ಒಂದು ಸಾರಿ ಶಿವಕುಮಾರ್ ಅವರು ಹಣದ ಅಹಂದಿಂದನೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ಪರೋಕ್ಷವಾಗಿ ಅವ್ರು ಹೇಳಿದಂತ ಮಾತೇನಂದ್ರೆ, ಹಣ ಇದ್ದಂತವ್ರ ಜೊತೆಲಿ ಹೋದ್ರೆ ನಮ್ಮ ಪಾರ್ಟಿನೇ ಮುಂದಕ್ಕೆ ಸರೆಂಡರ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಅವ್ರು ಹೇಳಂತ ಕೆಲಸ ಕೂಡ ಮಾಡಿದ್ದಾರೆ. ಅವ್ರು ಇನ್ನೊಂದು ಮುಂದಕ್ಕೆ ಹೋಗಿ ಒಂದು ಮಾತನ್ನು ಹೇಳ್ತಾರ, ಏನು ನಾನು KPCC ಅಧ್ಯಕ್ಷರು ಏನು ಹರಿಪ್ರಸಾದ್ ಅವರು ಏನು ಆಗಿದಾರೋ, ನಾನು 5 ಮಂದಿ ಗಾಂಧಿ ಕುಟುಂಬಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನಂತ ಮಾತನ್ನು ಕೂಡ ಪ್ರಸ್ತಾಪನೆ ಮಾಡಂತ ಕೆಲಸ ಮಾಡಿದ್ದಾರೆ. ಬಹುಶಃ ಅದು ನೋಡಿದಂತ ಟೈಮಲ್ಲಿ DK ಶಿವಕುಮಾರ್ ಅವರೇ, ನಿನ್ಗೆ ನಾನು ನಿನ್ನನ್ನು ಲೆಕ್ಕಲ್ಲಿ ಇಟ್ಕೊಂಡಂತ ಇಲ್ಲ, ಲೆಕ್ಕಕ್ಕಿಲ್ಲ ನೀನು ಅನ್ನಂತ ರೀತಿಯಲ್ಲಿ ಅವರು ಪ್ರಸ್ತಾಪನೆ ಮಾಡಂತ ಕೆಲಸ ಮಾಡಿ ಇಂಡೈರೆಕ್ಟ್ ಆಗಿ ಇವತ್ತು DK ಶಿವಕುಮಾರ್ ಅವರಿಗೆ, ನಾನು ಕೂಡ ಒಬ್ಬ ದೊಡ್ಡ ಲೀಡರ್ ಇದ್ದೀನಿ, ಇವತ್ತು ನಾನು ಕೂಡ 5 ಮಂದಿ ಗಾಂಧಿ ಕುಟುಂಬಗಳ ಜೊತೆಲಿ ಕೆಲಸ ಮಾಡ್ಕೊಂತ ಬಂದಿನಿ, ನಾನು ನಿನ್ನೆ ಲೆಕ್ಕ ಇಡೋದು ಬೇಕಿಲ್ಲ ಅನ್ನಂತ ರೀತಿಯಲ್ಲಿ ಕೂಡ ಹೇಳಂತ ಕೆಲಸ ಮಾಡಿದಾರ. ಇವತ್ತು ಈ ನಿನ್ನೆ ನಡೆದಂತ ಪದಗ್ರಹಣ ಕಾರ್ಯಕ್ರಮದಲ್ಲಿ DK ವರ್ಸಸ್ ಆ BK ಇದ್ದಾಗ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ನಡೆದಿಲ್ಲ. ಒಂದು ರೀತಿ ಅವ್ರು ಮಾತಾಡಂತ ಒಂದು ಧಾಟಿದಲ್ಲಿ ಅವ್ರು ಹೇಳ್ತಾ ಇದ್ರು, RSS ಅವ್ರಿಗೆ ಧೈರ್ಯ ಇಲ್ಲ ಅನ್ನಂತ ಮಾತನ್ನು ಹರಿಪ್ರಸಾದ್ ಅವ್ರಿಗೆ ಹೇಳ್ತಾ ಇದ್ರು. ಇವತ್ತು ಅವರು ನಮ್ಮ RSS ನ ಧೈರ್ಯದ ಬಗ್ಗೆ ಅವ್ರಿಗೆ ನಮ್ಗೇನು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಬಹುಶಃ ನಾನು KPCC ಅಧ್ಯಕ್ಷರಾದಂತ ಹರಿಪ್ರಸಾದ್ ಅವ್ರಿಗೆ ಸವಾಲನ್ನು ಹಾಕ್ತೇನೆ, ಏನಪ್ಪಾ ನಿನ್ನ ಜೀವನ ಉದ್ದಕ್ಕೂ ಕೂಡ ನಿನ್ನ RSS ಧೈರ್ಯದ ಬಗ್ಗೆ ನೀನ್ ಮಾತಾಡ್ತಾ ಇದ್ರಲ್ಲ, ನೀನೇನು RSS ಧೈರ್ಯದ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಿನ್ನ ಜೀವನ ಉದ್ದಕ್ಕೂ ಕೂಡ ಇವತ್ತು ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಗ್ರಾಮ ಪಂಚಾಯತ್ ಇದ್ಕೊಂಡು ವಿಧಾನಸಭೆ ತನಕ ಕೂಡ ಸ್ಪರ್ಧೆ ಮಾಡಿ ಜನರಿಂದ ಆಯ್ಕೆಯಾಗಿ ಗೆಲ್ಲಿ. ಅವಾಗ ನಿನ್ನ RSS ಧೈರ್ಯದ ಬಗ್ಗೆ ನಿನ್ನ ಹೇಳಂತ ಕೆಲಸ ಆಮೇಲೆ ಮಾಡೋದೆ. ಅದಕ್ಕೋಸ್ಕರವಾಗಿ ಒಂದು ನೋಡಿದಂತ ಟೈಮಲ್ಲಿ ಯಾವತ್ತೂ ಕೂಡ ಹರಿಪ್ರಸಾದ್ ಅವರು ಹಿಂಭಾಗದಿಂದ ಅವ್ರು ರಾಜಕಾರಣ ಮಾಡಿದಂತವ್ರು. ಇವತ್ತು RSS ಅನ್ನು ಟೀಕೆ ಮಾಡಂತ ನೈತಿಕ ಹಕ್ಕು ತಮ್ಗೆ ಏನಿದೆ ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ನಿಮ್ಮ ಧೈರ್ಯವನ್ನು ನೋಡಿದಂತ ಟೈಮಲ್ಲಿ ಇವತ್ತು ಬಹುಶಃ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಈ ರೀತಿ ಹೇಳಿಕೆಗಳನ್ನು ನೋಡಿದಂತ ಟೈಮಲ್ಲಿ ಒಂದು ಅಸಹ್ಯವಾದಂತ ಹೇಳಿಕೆಗಳನ್ನು ಕೂಡ ಕೊಡಂತ ಕೆಲಸ ಕೂಡ ಮಾಡಿದ್ರಿ. ಜೊತೆಲಿ ಇವತ್ತು ಚರ್ಚೆ ಆಗ್ತಿರೋಂಥದ್ದೇನು, ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆಯಾದಂತ ನಮ್ಮ 2 ಅಭ್ಯರ್ಥಿಗಳನ್ನ ನಾನು ಅಭಿನಂದನೆಗಳು ಕೂಡ ಸಲ್ಲಿಸಂತ ಕೆಲಸ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.